ನಮಸ್ಕಾರ ಜನತಾಧ್ವನಿ ವೀಕ್ಷಕರೇ, ಜನತಾಧ್ವನಿ ವಿಶೇಷ ಕಾರ್ಯಕ್ರಮ ನಮ್ಮ ನಡೆ ಹಳ್ಳಿ ಕಡೆ ಭಾಗ 2ಕ್ಕೆ ಸ್ವಾಗತ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮುಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಸನ್ 2025-26ರಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳಿಗೆ ವೆಚ್ಚ ಮಾಡಿದ ಬಿಲ್ಗಳನ್ನು, ಇಲಾಖೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ದಾಖಲೆಗಳನ್ನು ಮತ್ತು ಅದರಲ್ಲಿ ಕಂಡುಬಂದ ನ್ಯೂನತೆಗಳ ಬಗ್ಗೆ ಸರಕಾರಕ್ಕೆ, ಪಂಚಾಯತ್ ರಾಜ್ ಇಲಾಖೆಗೆ, ಇಲಾಖೆಯ ಮೇಲಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಸಾರ್ವಜನಿಕರ ಗಮನಕ್ಕೆ ತರುತ್ತಿದೆ. ಹುನಗುಂದ ತಾಲೂಕಿನ ಮುಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಶ್ರೀಮತಿ ಸುನೀತಾ ಅಂಗಡಿ ಎಂಬವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ 2024-25ರಲ್ಲಿ ಮುಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಬೀದಿ ದೀಪ ಸಾಮಗ್ರಿ ಖರೀದಿ ಮತ್ತು ನಿರ್ವಹಣೆ ಸಲುವಾಗಿ 3,69,835 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 19/7/2025ರಂದು ನೇಹಾ ಟ್ರೇಡರ್ಸ್ ಹೆಸರಿಗೆ 34,220 ರೂಪಾಯಿ ಮತ್ತು 32,096 ರೂಪಾಯಿ ಬಿಲ್ ಮಾಡಿದ್ದಾರೆ. ಆದರೆ 2 ವೋಚರ್ಗಳಿಗೆ ಒಂದೇ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮುಗನೂರು ಗ್ರಾಮ ಪಂಚಾಯತ್ ವಾಟರ್ಮೆನ್ ಸಿಬ್ಬಂದಿಗಳ ವೇತನ ನೀಡುವ ಸಲುವಾಗಿ 1,50,000 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 28/8/2026ರಂದು ಮುಗನೂರು ಜಿಪಿ ಸ್ಟಾಫ್ ಸ್ಯಾಲರಿ ಅಕೌಂಟ್ಗೆ 1,20,000 ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೆ ದಾಖಲಾತಿಯಾಗಿ ಮಹಿಳೆಯ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮುಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗಳ ಮೋಟಾರ್ ಪಂಪ್ ಖರೀದಿಗಾಗಿ 1,36,882 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 19/1/2026ರಂದು ಸೌರಭ್ ಮಾರ್ಕೆಟಿಂಗ್ಗೆ 24,745 ರೂಪಾಯಿ, ದಿನಾಂಕ 8/12/2025ರಂದು ನೇಹಾ ಟ್ರೇಡರ್ಸ್ ಹೆಸರಿಗೆ 29,500 ರೂಪಾಯಿ ಖರ್ಚು ಹಾಕಿದ್ದಾರೆ. ಆದರೆ ಯಾರದ್ದೋ ಸಾರ್ವಜನಿಕರ ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 24/4/2025ಕ್ಕೆ ಪ್ರಭು ಹನುಮಂತಪ್ಪ ಮುಗನೂರ್ ಹೆಸರಿಗೆ 82,535 ರೂಪಾಯಿ ವೆಚ್ಚ ಹಾಕಿದ್ದಾರೆ. ಆದರೆ ಮತಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮೂಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ಸಾಮಗ್ರಿ ಖರೀದಿಗೆ 3 ಲಕ್ಷ ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 19/1/2026ರಂದು ಹಾದಿ ಎಂಟರ್ಪ್ರೈಸಸ್ ಹೆಸರಿಗೆ 9,800 ರೂಪಾಯಿ ಖರ್ಚು ಹಾಕಿದ್ದಾರೆ. ಆದರೆ ಸೌರಭ್ ಮಾರ್ಕೆಟಿಂಗ್ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 19/7/2025ರಂದು ನೇಹಾ ಟ್ರೇಡರ್ಸ್ ಹೆಸರಿಗೆ 16,884, 26,356, 16,884 ರೂಪಾಯಿ ಬಿಲ್ ಮಾಡಿದ್ದಾರೆ. ಹಾಗೆಯೇ ಶ್ರೀ ಬಸವ ಟ್ರೇಡರ್ಸ್ ಹೆಸರಿಗೆ 46,501 ರೂಪಾಯಿ ಬಿಲ್ ಮಾಡಿದ್ದಾರೆ. ಆದರೆ ಎಲ್ಲ ಬಿಲ್ಲುಗಳಿಗೆ ನೇಹಾ ಟ್ರೇಡರ್ಸ್ ಒಂದೇ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮೂಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಮೋಟಾರ ಪಂಪ್ ದುರಸ್ತಿ ಸಲುವಾಗಿ ಮೀಸಲಿಟ್ಟ 1,50,000 ರೂಪಾಯಿಗಳಲ್ಲಿ ಹಾದಿ ಎಂಟರ್ಪ್ರೈಸಸ್ ಹೆಸರಿಗೆ 22,000 ರೂಪಾಯಿ ವೆಚ್ಚ ಮಾಡಿದರೆ ಸೌರಭ್ ಮಾರ್ಕೆಟಿಂಗ್ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸುಶಾಂತ್ ಸಂತೋಷ್ ಕುಮಾರ್ ಗೌಡರ್ ಹೆಸರಿಗೆ 2,194 ರೂಪಾಯಿ ವೆಚ್ಚ ಮಾಡಿದರೆ ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 23/9/2025ರಂದು ಶ್ರೀ ಸಾಯಿ ಅಗ್ರಿಕೇರ್ ಹೆಸರಿಗೆ 31,470 ವೆಚ್ಚ ತೋರಿಸಿದ್ದಾರೆ. ಸನ್ 2024-25ರಲ್ಲಿ ಮೂಗನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ SC/ST ಕಾಲೋನಿಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಮೋಟಾರ ಪಂಪ್ ದುರಸ್ತಿ ಸಲುವಾಗಿ 2,18,950 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 8/12/2025ರಂದು ನೇಹಾ ಟ್ರೇಡರ್ಸ್ಗೆ 67,260 ರೂಪಾಯಿ ಖರ್ಚು ಹಾಕಿದ್ದಾರೆ. ಅದಕ್ಕೆ ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 2/8/2025ರಂದು ಶ್ರೀ ಬಸವ ಟ್ರೇಡರ್ಸ್ ಹೆಸರಿಗೆ 9,351, 3,056, 23,069, 29,382 ರೂಪಾಯಿ ವೆಚ್ಚ ಹಾಕಿದ್ದಾರೆ.
ಹಾದಿ ಎಂಟರ್ಪ್ರೈಸಸ್ ಹೆಸರಿಗೆ 65,720 ರೂಪಾಯಿ ವೌಚರ್. ಆದರೆ ಎಲ್ಲ ವೌಚರ್ಗಳಿಗೆ ಒಂದೇ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮೂಗನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ನೈರ್ಮಲೀಕರಣಕ್ಕಾಗಿ ಮೀಸಲಿಟ್ಟ 1,16,852 ರೂಪಾಯಿಗಳಲ್ಲಿ ದಿನಾಂಕ 14/1/2026ರಂದು ಶ್ರೀ ಬಸವ ಟ್ರೇಡರ್ಸ್ಗೆ 30,857 ರೂಪಾಯಿ, ದಿನಾಂಕ 19/1/2026ರಂದು ಅವರಿಗೆ 30,857 ರೂಪಾಯಿ, 29,088 ರೂಪಾಯಿ ವೆಚ್ಚ ತೋರಿಸಿದರೆ ಅದಕ್ಕೆ ಸೌರಭ್ ಮಾರ್ಕೆಟಿಂಗ್ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲದೆ ದಿನಾಂಕ 8/12/2025ಕ್ಕೆ ನೇಹಾ ಟ್ರೇಡರ್ಸ್ ಹೆಸರಿಗೆ 56,640 ರೂಪಾಯಿ ಪಾವತಿಸಿದರೆ ಅದಕ್ಕೆ ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಬಸವನಾಳ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯ ದುರಸ್ತಿಗೆ ಮೀಸಲಿಟ್ಟ ಹಣ 1 ಲಕ್ಷ ರೂಪಾಯಿ. ಅದರಲ್ಲಿ ದಿನಾಂಕ 8/12/2025ರಂದು ಸೋಮನಾಥ್ ಮೈಲಾರಪ್ಪ ಸುರೇಬಾನ್ಗೆ 90,000 ರೂಪಾಯಿ ಪಾವತಿಸಿದರೆ ಅದಕ್ಕೆ ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 10/12/2025ರಂದು ಇದೇ ವ್ಯಕ್ತಿಗೆ 5,333 ರೂಪಾಯಿ ಪಾವತಿಸಿದ್ದಾರೆ. ಅದಕ್ಕೆ ಯಾರದ್ದೋ ಆಸ್ತಿಯ ನಕ್ಷೆಯ ಪ್ರತಿ ಲಗತ್ತಿಸಿದ್ದಾರೆ. ಸನ್ 2024-25ರಲ್ಲಿ ಅಂಬಿಕೊಪ್ಪ ಗ್ರಾಮದ ರವಿ ಹಿರೇಮಠ ಮನೆ ಹತ್ತಿರ ಚರಂಡಿ ಹೂಳೆತ್ತುವುದು ಹಾಗೂ ದುರಸ್ತಿ ಮಾಡುವುದಕ್ಕಾಗಿ ಮೀಸಲಿಟ್ಟ ಹಣ 50,000 ರೂಪಾಯಿ. ಅದರಲ್ಲಿ ದಿನಾಂಕ 23/9/2025ಕ್ಕೆ ಸುಶಾಂತ್ ಸಂತೋಷ್ ಕುಮಾರ್ ಗೌಡರ್ ಹೆಸರಿಗೆ 45,000 ರೂಪಾಯಿ ವೆಚ್ಚ ಮಾಡಿದ್ದರೆ ಅಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟ ದಾಖಲೆಗಳ ಬದಲು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಬೂದಿಹಾಳ ಎಸ್ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಗೇಟ ನಿರ್ಮಾಣ ಕಾಮಗಾರಿಗೆ 90,000 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 23/9/2025ರಂದು ಸುಶಾಂತ್ ಸಂತೋಷ್ ಕುಮಾರ್ ಗೌಡರ್ ಹೆಸರಿಗೆ 81,000 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಆದರೆ ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 24/10/2025ರಂದು ಅದೇ ವ್ಯಕ್ತಿಗೆ 4,241 ರೂಪಾಯಿ ಪಾವತಿಸಿದ್ದಾರೆ. ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಮೂಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ SC/ST ಕಾಲೋನಿಯಲ್ಲಿ ನೈರ್ಮಲೀಕರಣಕ್ಕೆ ಮೀಸಲಿಟ್ಟ 1,28,959 ರೂಪಾಯಿ ಹಣದಲ್ಲಿ ದಿನಾಂಕ 23/9/2025ರಂದು ಸುಶಾಂತ್ ಸಂತೋಷ್ ಕುಮಾರ್ ಗೌಡರ್ ಹೆಸರಿಗೆ 1,16,055 ರೂಪಾಯಿ ವೆಚ್ಚ ಹಾಕಿದ್ದಾರೆ. ಕಾಮಗಾರಿಗೆ ಸಂಬಂಧಪಟ್ಟ ದಾಖಲಾತಿ ಬದಲು ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 24/10/2025ರಂದು ಅವರಿಗೆ 7,074 ರೂಪಾಯಿ ವೆಚ್ಚ ಹಾಕಿದ್ದಾರೆ. ಇಲ್ಲಿಯೂ ಸಹ ಯಾರದ್ದೋ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಪ್ಲೋಡ್ ಮಾಡಿದ್ದಾರೆ. ಸನ್ 2024-25ರಲ್ಲಿ ಯರನಾಯಕನಾಳ ಮತ್ತು ಕಲ್ಲಾಪುರ ಗ್ರಾಮದ SC/ST ಕಾಲೋನಿಯಲ್ಲಿ ಚರಂಡಿ ಹೂಳೆತ್ತುವುದು ಮತ್ತು ರಸ್ತೆ ದುರಸ್ತಿ ಮತ್ತು ನೈರ್ಮಲೀಕರಣಕ್ಕಾಗಿ 1 ಲಕ್ಷ ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 14/1/2026ರಂದು ಸೋಮನಾಥ್ ಮೈಲಾರಪ್ಪ ಸುರೇಬನ್ ಹೆಸರಿಗೆ 43,814 ರೂಪಾಯಿ ಖರ್ಚು ಹಾಕಿದ್ದಾರೆ. ಕಾಮಗಾರಿಗೆ ಸಂಬಂಧಪಟ್ಟ ದಾಖಲಾತಿ ಬದಲು ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ಇದೇ ಕಾಮಗಾರಿಗೆ ದಿನಾಂಕ 2/8/2025ರಂದು ಅದೇ ವ್ಯಕ್ತಿಗೆ 27,140 ರೂಪಾಯಿ ಪಾವತಿಸಿದ್ದಾರೆ. ಆದರೆ ಶ್ರೀ ಬಸವ ಟ್ರೇಡರ್ಸ್ ಹೆಸರಿನ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2023-24ರಲ್ಲಿ ಮೂಗನೂರ, ಬೂದಿಹಾಳ, SC/SK ಬಸವನಾಳ, ಅಂಬಿಕೊಪ್ಪ, ಸುರಳಿಕಲ್ಲ, ಕಡಿವಾಲ, ಕಲ್ಲಾಪುರ, ಯರನಾಯಕನಾಳ, ಬಸರಿಕಟ್ಟೆ ಗ್ರಾಮಗಳ SC ಕಾಲೋನಿಗಳಲ್ಲಿ ನೈರ್ಮಲೀಕರಣ ಕಾಮಗಾರಿ ಮತ್ತು ನಿರ್ವಹಣೆ ಹಂತ 1ಗಾಗಿ 74,738 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ
ದಿನಾಂಕ 19/1/2026ರಂದು ಶ್ರೀ ಬಸವ ಟ್ರೇಡರ್ಸ್ ಹೆಸರಿಗೆ 34,338 ರೂಪಾಯಿ, ಅದೇ ದಿನದಂದು ಅದೇ ಹೆಸರಿಗೆ 40,000 ರೂಪಾಯಿ ಪಾವತಿಸಿದ್ದಾರೆ. ಆದರೆ ಎರಡಕ್ಕೂ ಸೌರಭ್ ಮಾರ್ಕೆಟಿಂಗ್ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2022-23ರಲ್ಲಿ ಬಸರಿಕಟ್ಟೆ ಗ್ರಾಮದ ಸಿಸ್ಟು ಹತ್ತಿರ ಧೋಬಿ ಘಾಟ್ ನಿರ್ಮಾಣ ಕಾಮಗಾರಿಗೆ 1 ಲಕ್ಷ ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 20/1/2026ರಂದು ಯಮನಪ್ಪ ಹನುಮಂತ್ ವಾಲ್ಮೀಕಿ ಹೆಸರಿಗೆ 56,764 ರೂಪಾಯಿ ಹಣ ಪಾವತಿಸಿದರೆ ಅದಕ್ಕೆ ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ಇದೇ ಕಾಮಗಾರಿಗೆ ದಿನಾಂಕ 19/1/2026ರಂದು ಹಾದಿ ಎಂಟರ್ಪ್ರೈಸಸ್ ಹೆಸರಿಗೆ 40,000 ರೂಪಾಯಿ ವೆಚ್ಚ ಮಾಡಿದ್ದಾರೆ. ದಾಖಲಾತಿ ಲಗತ್ತಿಸಿದ್ದು ಸೌರಭ್ ಮಾರ್ಕೆಟಿಂಗ್ ಬಿಲ್. ಸನ್ 2022-23ರಲ್ಲಿ ಮೂಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಗನೂರು, ಬಸವನಾಳ, ಬೂದಿಹಾಳ ಎಸ್ಕೆ, ಬಸರಿಕಟ್ಟಿ, ಯರನಾಯಕನಾಳ, ಕಡಿವಾಲ, ಕಲ್ಲಾಪುರ, ಅಂಬ್ಲಿಕೊಪ್ಪ, ಸುರಳಿಕಲಾ ಗ್ರಾಮಗಳಲ್ಲಿ ನೈರ್ಮಲೀಕರಣ 76,600 ರೂಪಾಯಿ ಮೀಸಲಿಟ್ಟ ಹಣದಲ್ಲಿ ದಿನಾಂಕ 29/1/2026ರಂದು ವಿಜಯ್ ಟ್ರೇಡರ್ ಹೆಸರಿಗೆ 52,200 ರೂಪಾಯಿ ವೆಚ್ಚ, ಅದೇ ದಿನದಂದು ಶ್ರೀ ಬಸವ ಟ್ರೇಡರ್ಸ್ ಹೆಸರಿಗೆ 9,500 ರೂಪಾಯಿ ಬಿಲ್ ಪಾವತಿಸಲಾಗಿದೆ. ಎರಡಕ್ಕೂ ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ಸನ್ 2022-23ರಲ್ಲಿ ಗ್ರಾಮ ಪಂಚಾಯತ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ನಿರ್ವಹಣೆ, ದುರಸ್ತಿ ಹಾಗೂ ಸಾಮಗ್ರಿ ಖರೀದಿಗಾಗಿ ಕಾಯ್ದಿರಿಸಿದ ಅನುದಾನ 4,30,30,600 ರೂಪಾಯಿಯಲ್ಲಿ ದಿನಾಂಕ 19/1/2026ರಂದು ವಿಜಯ್ ಟ್ರೇಡರ್ಸ್ ಹೆಸರಿಗೆ 48,000 ರೂಪಾಯಿ, ಅದೇ ದಿನದಂದು ಅದೇ ಹೆಸರಿಗೆ 45,000 ರೂಪಾಯಿ ಪಾವತಿಸಿ ಎರಡಕ್ಕೂ ಸೌರಭ್ ಮಾರ್ಕೆಟಿಂಗ್ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 20/1/2026ರಂದು ಹಾಡಿ ಎಂಟರ್ಪ್ರೈಸಸ್ ಹೆಸರಿಗೆ 9,800 ರೂಪಾಯಿ ಪಾವತಿಸಿ ಯಾರದ್ದೋ ಸ್ವತ್ತಿನ ಮೇಲೆ ಋಣಭಾರ ರಾಹಿತ್ಯ ಪ್ರಮಾಣಪತ್ರ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 28/1/2026 ಶ್ರೀ ಬಸವ ಟ್ರೇಡರ್ಸ್ ಹೆಸರಿಗೆ 48,000 ರೂಪಾಯಿ ಪಾವತಿಸಿ ದಾಖಲಾತಿ ಬದಲು ಮಹಿಳೆಯ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 29/1/2026ರಂದು ಸೋಮನಾಥ್ ಮೈಲರಪ್ಪ ಸುರೇಬನ್ ಹೆಸರಿಗೆ 54,062 ರೂಪಾಯಿ, ಅದೇ ದಿನದಂದು ವಿಜಯ್ ಟ್ರೇಡರ್ ಹೆಸರಿಗೆ 47,800 ರೂಪಾಯಿ ಪಾವತಿಸಿ ಎರಡಕ್ಕೂ ಸಂಬಂಧಪಟ್ಟ ದಾಖಲಾತಿ ಬದಲು ಯಾವುದೇ ಸಹಿ ಇಲ್ಲದ ಬಿಲ್ ಫಾರ್ಮ್ ಅಪ್ಲೋಡ್ ಮಾಡಿದ್ದಾರೆ. ಈ ಎಲ್ಲ ಬಿಲ್ಗಳನ್ನು ಪರಿಶೀಲಿಸಿದಾಗ ಉದ್ದೇಶಿತ ಕಾಮಗಾರಿಗೆ ಮೀಸಲಿಟ್ಟ ಹಣ ಅದೇ ಕಾಮಗಾರಿಗೆ ಬಳಸಬೇಕೆಂಬ ಇಲಾಖೆಯ ನಿಯಮ ಗಾಳಿಗೆ ತೂರಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಬಿಲ್ ಪಾವತಿಸಿ ತಮಗೆ ಮನಸ್ಸಿಗೆ ಬಂದ ಸಂಬಂಧವಿಲ್ಲದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸರಕಾರದ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಕೆಟಿಪಿಪಿ ನಿಯಮಗಳನ್ನು ಪಾಲಿಸಿಲ್ಲ, ಕಾಮಗಾರಿಯ ಫೋಟೋ ಸಹ ವೆಬ್ಸೈಟ್ ಹಾಕಿಲ್ಲ. ಇನ್ನೂ ಹಲವಾರು ನ್ಯೂನತೆ ಕಂಡುಬರುತ್ತಿವೆ. ವಿಳಂಬ ನೀತಿ ಅನುಸರಿಸದೆ ಸರಿಯಾದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಮತ್ತು ಯಾರ ಹೆಸರಿಗೆ ಹಣ ಪಾವತಿಯಾಗಿದೆ ಅವರ ವಿರುದ್ಧ ಹಾಗೂ ಬಿಲ್ ಪಾವತಿಸಿದ ಮೂಗನೂರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸುನೀತಾ ಅಂಗಡಿರವರ ವಿರುದ್ಧ ಇಲಾಖೆಯ ನಿಯಮದ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲು ಸಾರ್ವಜನಿಕರ ಪರವಾಗಿ ಜನತಾ ಧ್ವನಿ ಒತ್ತಾಯಿಸುತ್ತದೆ. ಮತ್ತೆ ಸಿಗೋಣ ಮತ್ತೊಂದು ಗ್ರಾಮ ಪಂಚಾಯತಿ ಅವ್ಯವಹಾರದ ಜೊತೆಗೆ. ನಮಸ್ಕಾರ.